ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಂದು ಸೂರ್ಯನು ಮಕರ ರಾಶಿಯನ್ನು ಪ್ರವೇಶ ಮಾಡುವಂತಹ ದಿನ. ಇದನ್ನು ಬಹಳ ಪವಿತ್ರವಾದ ದಿನ, ಒಂದು ಪರ್ವಕಾಲ ಅಂತ ಕೂಡ ಹೇಳ್ತಾರೆ. ಆದ್ದರಿಂದ ಪ್ರತ್ಯಕ್ಷ ದೇವನಾದ ಸೂರ್ಯ ಭಗವಾನನ ಸ್ತೋತ್ರವನ್ನು ಇಂದು ನಾವು ಕಲಿಯೋಣ. ನಮಃ ಸವಿತ್ರೇ ಜಗದೇಕ ಚಕ್ಷುಷೇ ಜಗತ್ಪ್ರಸೂತೆ ಸ್ಥಿತಿನಾಶಹೇತವೇ ತ್ರಯೀಮಯಾಯ ತ್ರಿಗುಣಾತ್ಮಧಾರಿಣೆ ವಿರಿಂಚಿ ನಾರಾಯಣ ಶಂಕರಾತ್ಮನೆ. ಧ್ಯಾನಂ ನಮೋಸ್ತು ಸೂರ್ಯಾಯ ಸಹಸ್ರರಶ್ಮಯೇ ಸಹಸ್ರಶಾಖಾನ್ವಿತ ಸಂಭವಾತ್ಮನೆ ಸಹಸ್ರಯೋಗೋದ್ಭವ ಭಾವಭಾಗಿನೆ ಸಹಸ್ರಸಂಖ್ಯಾಯುತ ಯೋಗಧಾರಿಣೆ. ಯನ್ಮಂಡಲಂ ದೀಪ್ತಿಕರಂ ವಿಶಾಲಂ ರತ್ನಪ್ರಭಂ ತೀವ್ರಮನಾದಿರೂಪಂ ದಾರಿದ್ರ್ಯದುಃಖಕ್ಷಯಕಾರಣಂಚ ಪುನಾತು ಮಾಂ ತತ್ಸವಿತುರ್ವರೆಣ್ಯಂ. ಯನ್ಮಂಡಲಂ ದೈವಗಣೈಃ ಸುಪೂಜಿತಂ ವಿಪ್ರೈಸ್ತುತಂ ಭಾವನಮುಕ್ತಿಕೋವಿದಂ ತಂ ದೇವದೇವಂ ಪ್ರಣಮಾಮಿ ಸೂರ್ಯಂ ಪುನಾತು ಮಾಂ ತತ್ಸವಿತುರ್ವರೆಣ್ಯಂ. ಯನ್ಮಂಡಲಂ ಜ್ಞಾನಘನಂ ತ್ವಗಮ್ಯಂ ತ್ರೈಲೋಕ್ಯಪೂಜ್ಯಂ ತ್ರಿಗುಣಾತ್ಮರೂಪಂ ಸಮಸ್ತತೇಜೋಮಯ ದಿವ್ಯರೂಪಂ ಪುನಾತು ಮಾಂ ತತ್ಸವಿತುರ್ವರೆಣ್ಯಂ. ಯನ್ಮಂಡಲಂ ಗೂಢಮತಿಪ್ರಬೋಧಂ ಧರ್ಮಸ್ಯ ವೃದ್ಧಿಂ ಕುರುತೆ ಜನಾನಾಂ ಯತ್ಸರ್ವಪಾಪಕ್ಷಯಕಾರಣಂಚ ಪುನಾತು ಮಾಂ ತತ್ಸವಿತುರ್ವರೆಣ್ಯಂ. ಯನ್ಮಂಡಲಂ ವ್ಯಾಧಿವಿನಾಶದಕ್ಷಂ ಯದೃಗ್ಯಜುಸ್ಸಾಮಸುಪ್ಸಂಪ್ರಗೀತಂ ಪ್ರಕಾಶಿತಂ ಯೇನ ಚ ಪೂರ್ವವಸ್ವಃ ಪುನಾತು ಮಾಂ ತತ್ಸವಿತುರ್ವರೆಣ್ಯಂ. ಯನ್ಮಂಡಲಂ ವೇದವಿದೋ ವದಂತಿ ಗಾಯಂತಿ ಯಚ್ಚಾರಣಸಿದ್ಧ ಸಂಘಾಃ ಯದ್ಯೋಗಿನೋ ಯೋಗಜುಷಾಂಚ ಸಂಘಾಃ ಪುನಾತು ಮಾಂ ತತ್ಸವಿತುರ್ವರೆಣ್ಯಂ. ಯನ್ಮಂಡಲಂ ಸರ್ವಜನೈಶ್ಚ ಪೂಜಿತಂ ಜ್ಯೋತಿಷ್ಯ ಕುರ್ಯಾದಿಪ ಮರ್ತ್ಯಲೋಕೆ ಯತ್ಕಾಲಾದಿಮನಾದಿರೂಪಂ ಪುನಾತು ಮಾಂ ತತ್ಸವಿತುರ್ವರೆಣ್ಯಂ. ಯನ್ಮಂಡಲಂ ವಿಷ್ಣು ಚಾತುರ್ಮುಖಾಖ್ಯಂ ಯದಕ್ಷರಂ ಪಾಪಹರಂ ಜನಾನಾಂ ಯತ್ಕಾಲಕಲ್ಪಕ್ಷಯಕಾರಣಂಚ ಪುನಾತು ಮಾಂ ತತ್ಸವಿತುರ್ವರೆಣ್ಯಂ. ಯನ್ಮಂಡಲಂ ವಿಶ್ವಸೃಜಂ ಪ್ರಸಿದ್ಧಂ ಉತ್ಪತ್ತಿರಕ್ಷಾ ಪ್ರಳಯಂ ಪ್ರಗಲ್ಭಂ ಯಸ್ಮಿನ್ ಜಗತ್ ಸಂಹರತೆ ಕಿಲಂಚ ಪುನಾತು ಮಾಂ ತತ್ಸವಿತುರ್ವರೆಣ್ಯಂ. ಯನ್ಮಂಡಲಂ ಸರ್ವಗತಸ್ಯ ವಿಷ್ಣೋಃ ಆತ್ಮಾ ಪರಂ ಧಾಮ ವಿಶುದ್ಧ ತತ್ವಂ ಸೂಕ್ಷ್ಮಾಂತರೈರ್ಯೋಗ ಪತಾನುಗಮ್ಯಂ ಪುನಾತು ಮಾಂ ತತ್ಸವಿತುರ್ವರೆಣ್ಯಂ. ಯನ್ಮಂಡಲಂ ವೇದವಿದೋಪಗೀತಂ ಯದ್ಯೋಗಿನಃ ಯೋಗಪತಾನುಗಮ್ಯಂ ತತ್ಸರ್ವವೇದಂ ಪ್ರಣಮಾಮಿ ಸೂರ್ಯಂ ಪುನಾತು ಮಾಂ ತತ್ಸವಿತುರ್ವರೆಣ್ಯಂ. ಸೂರ್ಯಮಂಡಲಸ್ತೋತ್ರಂ ಯಃ ಪಠೇತ್ ಸತತಂ ನರಃ ಸರ್ವಪಾಪವಿಶುದ್ಧಾತ್ಮಾ ಸರ್ವಲೋಕೆ ಮಹೀಯತೆ. ಇತಿ ಶ್ರೀ ಭವಿಷ್ಯೋತ್ತರಪುರಾಣೇ ಶ್ರೀಕೃಷ್ಣಾರ್ಜುನ ಸಂವಾದೆ ಸೂರ್ಯಮಂಡಲಸ್ತೋತ್ರೆ ಸಂಪೂರ್ಣಂ. ಸೂರ್ಯನಾರಾಯಣನ ಸ್ತೋತ್ರವನ್ನು ಕಲಿತ್ಕೊಳ್ಳಿ, ಮತ್ತು ಸಂಕ್ರಾಂತಿ ಹಬ್ಬದ ದಿವಸ ಹೇಳ್ಕೊಳ್ಳಿ. ಹಾಗೆ ಈ ಶ್ಲೋಕ ನಿಮಗೆ ಇಷ್ಟ ಆಗಿದ್ದ ಪಕ್ಷದಲ್ಲಿ ಒಂದು ಲೈಕನ್ನು ಮಾಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಸಾಧ್ಯವಾದಷ್ಟು ನಿಮಗೆ ಅನಿಸಿದ್ದನ್ನು ಕಾಮೆಂಟ್ ಮಾಡಿ. ಅದರಿಂದ ನನಗೂ ಗೊತ್ತಾಗುತ್ತೆ ನನ್ನ ತಪ್ಪುಗಳೇನಿದೆ, ನಾನು ಏನೇನು ಸರಿ ಮಾಡ್ಕೋಬೇಕು ಅಥವಾ ಇನ್ಯಾವ ಶ್ಲೋಕವನ್ನು ಹೇಳಬೇಕು ಅಂತ. ಎಲ್ರಿಗೂ ಧನ್ಯವಾದಗಳು.